ಎಲ್ರಿಗೂ ಶರಣು. ನಾನು ನಿಮ್ಮ ನಿತೀಶ್. ನಾವಿವತ್ತು ಕೊಪ್ಪಳ ಜಿಲ್ಲೆಯ ಹುಣೂರು ತಾಲೂಕಿನ ಇಟಗಿ ಗ್ರಾಮದ ದೇವಾಲಯಗಳ ಚಕ್ರವರ್ತಿ ಎಂದೇ ಸುಪ್ರಸಿದ್ಧವಾದಂತಹ ಮಹಾದೇವ ದೇವಾಲಯಕ್ಕೆ ಆಗಮಿಸಿದ್ದೀವಿ. ಈ ಒಂದು ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿಯ ಅರ್ಚಕರಿಂದ ತಿಳಿದುಕೊಳ್ಳೋಣ. ನನ್ನ ಹೆಸರು ಶ್ರೀಕಾಂತ್ ಪೂಜಾರ್ ಅಂತ. ನಾವು ಈ ದೇವಸ್ಥಾನದ ಅರ್ಚಕರು ಮತ್ತು ಧರ್ಮಾಧಿಕಾರಿಗಳು ಕೂಡ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ, ಈ ದೇವಸ್ಥಾನ 11ನೇ ಶತಮಾನದ ದೇವಸ್ಥಾನ. 1112ರಲ್ಲಿ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಇದನ್ನ ಪ್ರತಿಷ್ಠಾಪನೆ ಮಾಡಿದಂತ ಮತ್ತು ಈ ದೇವಾಲಯವನ್ನು ಕಟ್ಟಿದಂತ ಮಹನೀಯನ ಹೆಸರು ಮಹಾದೇವ ದಂಡನಾಯಕ ಅಂತ. ಆತ ಈ ಇಟ್ಟಿಗೆಯನ್ನ ಆಳ್ತಾ ಇದ್ದ. ಇದಕ್ಕೆ ಯಾಕೆ ಇಟ್ಟಿಗೆ ಅಂತ ಹೆಸರು ಬಂತಂದ್ರೆ, ಅಥವಾ ಇಷ್ಟಿಗೆ ಅಂತ ಹೆಸರು ಬಂತಂದ್ರೆ, ಇಲ್ಲಿರುವಂತಹ 400 ಜನ ಬ್ರಾಹ್ಮಣರು ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರಿಂದ ಇದನ್ನ ಇಷ್ಟಿಕಾಪುರ, ಇಟ್ಟಿಗೆ, ನಂತರ ಇಟ್ಟಿಗೆ ಅಂತ ಆಗಿರೋದು. ಸೊ ಮಹಾದೇವ ದಂಡನಾಯಕ ಇದನ್ನ 1112ರಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ತನಗೆ ಪರಿಚಯ ಇರುವಂತ ಎಲ್ಲ ಸ್ಥಪತಿಗಳನ್ನ ಆತ ಇಲ್ಲಿ ಆಹ್ವಾನ ಮಾಡ್ತಾನೆ. ನಾನೊಂದು ಅದ್ಭುತವಾದಂತಹ ದೇವಸ್ಥಾನ ಕಟ್ಟಿನಿ, ತಾವೆಲ್ಲರೂ ಸಂದರ್ಶನ ಮಾಡ್ರಿ ಅಂತ ಹೇಳಿ. ಆ ಟೈಮ್ನಲ್ಲಿ ಸುಮಾರು ಲಕ್ಷೋಪಾದಿ ಜನಗಳು ಅಂದ್ರೆ ಸ್ಥಪತಿಗಳು ಇಲ್ಲಿ ಸಂದರ್ಶನ ಮಾಡಿದ್ರು, ಭೇಟಿ ಕೊಟ್ಟಿದ್ರು. ಆ ಭೇಟಿ ಕೊಟ್ಟಂತ ಸ್ಥಪತಿ ಅಂದ್ರೆ ಮೇನ್ ಆರ್ಕಿಟೆಕ್ಟ್, ಪ್ರಧಾನ ಶಿಲ್ಪಕಾರ. ಆ ಶಿಲ್ಪಕಾರರೆಲ್ಲರೂ ಇಲ್ಲಿ ಬಂದಿದ್ರು. ಬಂದಂತ ಶಿಲ್ಪಕಾರರು ಇಲ್ಲಿರುವಂತಹ ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನ, ಮೈನ್ಯೂಟ್ ಆರ್ಕಿಟೆಕ್ಟ್ ಅನ್ನ ತುಂಬಾ ಹೊಗಳ್ತಾನೆ. ಆ ಹೊಗಳಿಕೆಯನ್ನ ಗಮನಿಸಿದಂತ ಶಾಸನದ ಕವಿ ಅದನ್ನ 98 ಸಾಲಿನಲ್ಲಿ ಅದನ್ನ ಬರಿತಾನೆ, ವಿಸ್ತಾರ ಮಾಡಿ ಬರಿತಾನೆ. ಅವನ ಅಲ್ಲಿ ಈ ದೇವಸ್ಥಾನದ ಬಲಭಾಗದಲ್ಲಿರುವಂತಹ ಸರಸ್ವತಿ ಮಠದಲ್ಲಿ ಆ ಶಾಸನವನ್ನ ನೋಡ್ಬೋದು ನಾವು. ಅಲ್ಲಿ 54ನೇ ಸಾಲಿನಲ್ಲಿ ಅಲ್ಲಿ ಬರಿತಾರೆ, ಉದದಿ ವ್ಯಾವೃತದ ಒಳ್ಪಡಿ ಇಡಲು ಮುಮ್ಮಾಡಲು ಅರಿಯಲಿದಂ ದೇವಶಿಲ್ಪಿಗೆ ಮಾದರಿದಂ ಪೋಲ್ವಂತಿದು ದೇವಾಲಯ ಚಕ್ರವರ್ತಿ ಇದಂ. ಇದರ ಅರ್ಥ ಇಷ್ಟೇ, ಈ ಉದದಿ ಅಂದ್ರೆ ಸಮುದ್ರ, ಈ ಸಮುದ್ರದಿಂದ ಆವೃತವಾದಂತಹ ಭೂಮಿಯಲ್ಲಿ ಪಡಿ ಇಡಲು ಕಾಲನ್ನೇನಾದ್ರೂ ಇಟ್ಟುಕಂದ್ರೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶ್ವಕರ್ಮನಿಗೂ ಸಹ ಇದೊಂದು ಮಾದರಿ. ವಿಶ್ವಕರ್ಮ ಅಂದ್ರೆ ದೇವಶಿಲ್ಪಿ ಅಂತ ಹೇಳ್ತೀವಿ ನಾವು. ಆ ದೇವಶಿಲ್ಪಿಗೂ ಸಹ ಇದೊಂದು ಮಾದರಿ. ಇದನ್ನು ಮಾದರಿಯಾಗಿ ಇಟ್ಕೊಂಡು ದೇವಲೋಕದಲ್ಲಿ ಒಂದು ದೇವಾಲಯ ಸೃಷ್ಟಿ ಮಾಡ್ತಾರೆ. ಅಷ್ಟು ಅದ್ಭುತವಾಗಿದೆ ಅದು. ಮತ್ತು ಪ್ರಪಂಚದ ಯಾವ ದೇವಸ್ಥಾನಕ್ಕೂ ಇದನ್ನ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇದನ್ನ ದೇವಾಲಯಗಳ ಚಕ್ರವರ್ತಿ ಅಂತ, ಎಂಪರರ್ ಆಫ್ ದಿ ಟೆಂಪಲ್ಸ್ ಅಂತ. ಯಾಕೆ ಎಂಪರರ್ ಆಫ್ ದಿ ಟೆಂಪಲ್ಸ್ ಅಂದ್ರೆ, ಇಲ್ಲಿರುವಂತಹ ಅತ್ಯಂತ ಸೂಕ್ಷ್ಮ ಕೆತ್ತನೆ ಇದೆಯಲ್ಲ, 360 ಡಿಗ್ರಿ ಕಾರ್ವಿಂಗ್ ಅಂದ್ರೆ ಕೊರೆದಿರುವಂತದ್ದು, 360 ಡಿಗ್ರಿ ಆಗಿ ಕೊರೆದಿರುವಂತದ್ದು. ಮತ್ತು ಇಲ್ಲಿರುವಂತಹ ಜಾಲಂಧ್ರಗಳನ್ನು ಅಂದ್ರೆ ಒಂದು ಬೇಸನ್ನು ಇಟ್ಕೊಂಡು ಕಂಪ್ಲೀಟ್ ಆಗಿ ಹಾಳು ಮಾಡುವಂತಹ ಒಂದು ಶಿಲ್ಪಶಾಸ್ತ್ರ ಕಲ್ಲಿನಲ್ಲಿ ಒಳಗಡೆ ಕೊರೆದಿರುವಂತದ್ದು. ಹೀಗಾಗಿ ಇದನ್ನ ದೇವಾಲಯಗಳ ಚಕ್ರವರ್ತಿಯಿಂದ ಇಡೀ ಪ್ರಪಂಚದಲ್ಲಿ 2 ತರದ ಶಿಲ್ಪಶಾಸ್ತ್ರಗಳಿವೆ. ಒಂದು ಎಂಬೋಸಿಂಗ್ ಶಿಲ್ಪ ಅಂದ್ರೆ ಉಬ್ಬು ಶಿಲ್ಪ, ಇನ್ನೊಂದು ಕೊರೆದಿರುವಂತದ್ದು. ಇಲ್ಲಿರುವಂತದ್ದು ಅತ್ಯಂತ ಸೂಕ್ಷ್ಮವಾಗಿ ಕೊರೆದಿರುವಂತದ್ದು. ಹೀಗಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ನಿಮ್ಗೆ ಆ ಸೂಕ್ಷ್ಮತೆಯನ್ನ ಒಳಗಡೆ ಭಾಗದಲ್ಲಿ ತೋರಿಸ್ತೀನಿ ನಿಮ್ಗೆ. ಇದಕ್ಕೆ ನಾವು ಬೇಸರ ಶೈಲಿಯ ದೇವಸ್ಥಾನಗಳು ಅಂತ ಹೇಳ್ತೀವಿ. ಬೇಸರ ಶೈಲಿ ಇದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡರ ಕೊಲಾಬರೇಷನ್ ಮಾಡಿ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತನೆ ಮಾಡ್ತಾರೆ. ಅತ್ಯಂತ ಶಿಲ್ಪಶಾಸ್ತ್ರದ ಪ್ರಕಾರ ತುಂಬಾ ಶಾಸ್ತ್ರೋಕ್ತವಾಗಿ ಇದನ್ನ ಕಟ್ತಾರೆ. ಹೀಗಾಗಿ ಇದನ್ನ ಬೇಸರ ಶೈಲಿಯ ದೇವಸ್ಥಾನಗಳು ಅಂತ ಕರೀತಾರೆ. ಇದನ್ನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂತದ್ದು. ಇದನ್ನ ನಾವು 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಗರ್ಭಾಲಯ ಭಾಗ, ಅಲ್ಲಿ ಮಹಾದೇವನಿಗೆ ಮಾತ್ರ ಸೀಮಿತವಾದಂತಹ ಪ್ರದೇಶ ಮತ್ತು ಆತನಿಗಾಗಿ ಇದ್ದಂತಹ ಪೂಜೆ ಪುನಸ್ಕಾರ, ಅದಕ್ಕೆ ಗರ್ಭಾಲಯ ಅಂತ ಹೇಳ್ತೀವಿ. ಇದು ಸುಖನಾಸಿ, ಮುಂದಿಂದು ನವರಂಗ ಮತ್ತು ಮುಖಮಟ್ಟ, 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಇಲ್ಲಿಂದ ಕೆತ್ತನೆ ಕೆಲಸ ಪ್ರಾರಂಭ ಆಗುತ್ತೆ. ಈ ಸುಖನಾಸಿ ಇದಂದ್ರೆ ಇದನ್ನ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡುವಂತ ಸ್ಥಾನ. ಹಾಗಾಗಿ ಇದನ್ನು ಸುಖನಾಸಿ ಕರಿತೀವಿ. ಸುಖ ಅಂದ್ರೆ ಗಿಳಿ, ನಾಸಿಕ ಅಂದ್ರೆ ಮೂಗು. ಗಿಳಿಯ ಮೂಗಿನ ತರ ಇದು ಬಗ್ಗಿರುತ್ತದೆ ಅನ್ನುವಂತ ಕಾರಣದಿಂದ ಇದು ಸುಖನಾಸಿ ಕರಿತೀವಿ. ಇಲ್ಲಿ ನಾವು ದ್ವಾರಪಟ್ಟಿಕೆಗಳನ್ನ ನೋಡ್ತೀವಿ. ಈ ಪಂಚಪಟ್ಟಿಕೆಯಿಂದ ಕೂಡುವಂತ ದ್ವಾರಪಟ್ಟಿಕೆ, ಇದು ಏಕಶಿಲೆಯಲ್ಲಿ ಮಾಡಿರುವಂತ ದ್ವಾರಪಟ್ಟಿಕೆ. ಇಲ್ಲಿ ಇದನ್ನ ರತ್ನಪಟ್ಟಿಕೆ ಮತ್ತು ಇದು ಕುಂಭಪಟ್ಟಿಕೆ ಮತ್ತು ಕಂಬಪಟ್ಟಿಕೆ ಅಂತ ಹೇಳಿ. ಇಲ್ಲಿ ಕುಂಭವನ್ನ ನೋಡ್ಬೋದು ನಾವು. ಆ ಕುಂಭ ಇದೆ ಮತ್ತು ಇಲ್ಲಿ ಇದು ಕಂಬದ ತರ ಇರೋದ್ರಿಂದ ಇದನ್ನು ಕಂಬಪಟ್ಟಿಕೆ ಅಂತ ಹೇಳ್ತೀವಿ. ಇವು 2 ಇದಕ್ಕೆ ಪೂರಕವಾದಂತಹ ಪಟ್ಟಿಕೆಗಳು. ಇಲ್ಲಿ ನೀವು ಗಮನಿಸಬಹುದು, ಈ 360 ಡಿಗ್ರಿ ಇಲ್ಲಿ ಕಾರ್ವಿಂಗ್ ಮಾಡಿರುವಂತದ್ದು. ಎಷ್ಟು ಸೂಕ್ಷ್ಮ ಡಿಗ್ರಿ ಕಾರ್ವಿಂಗ್ ಮಾಡಿರುವಂತದ್ದು, ಕಂಪ್ಲೀಟ್ ಆಗಿ ಒಳಗಡೆಯಿಂದ ಕೊರೆದಿರುವಂತದ್ದು. ಇಲ್ಲಿ ಒಳಗಡೆ ಹಿಂಗೆ ಬೆರಳು ತೋರಿಸಬಹುದು. ಇಲ್ಲಿ ಅಷ್ಟು ಸೂಕ್ಷ್ಮವಾಗಿ ಸಹ ನೋಡಬಹುದು. ಅಷ್ಟು ಸೂಕ್ಷ್ಮ ಕೆತ್ತನೆ ಇಲ್ಲಿದೆ. ಹಾಗಾಗಿ ಇದನ್ನ ದೇವಾಲಯಗಳ ಚಕ್ರವರ್ತಿ ಅಂತ.
ಅಂದ್ರೆ ಇಲ್ಲೆಲ್ಲ ಈಗ ನೋಡ್ರಿ ಈಗ ಇಲ್ಲಿ ನೀವು ಬೆರಳನ್ನ ಹಿಂಗ್ 360 ಡಿಗ್ರಿ ಕಾರ್ವಿಂಗ್ ಇದು ಕಂಪ್ಲೀಟ್ ಆಗಿ ಒಳಗಡೆ. ಬೆರಳಾಗಿದ್ರೆ ಈ ಕಡೆ ಕಾಣ. ಹೌದು. ಹಾಗಾಗಿ ಇದನ್ನ ದೇವಾಲಯಗಳ ಚಕ್ರವರ್ತಿ ಅಂತ. ಇನ್ನ ಈ ಸುಖನಾಸಿಯ ದಾಟಿ ಮುಂದೆ ಬಂದ್ರೆ ನಾವು ನವರಂಗ ಅಂತ. ಆ ನವರಂಗದಲ್ಲಿ ಸಹ ನೀವು ಒಳಗಡೆ ಶಾಡೋ ಅಂದ್ರೆ ಇಲ್ಲಿ ಒಳಗಡೆ ಹಿಂಗ್ ಬೆರಳು ತೋರಿಸಬಹುದು. ಈ ಕಂಪ್ಲೀಟ್ ಆಗಿ ಇಲ್ಲಿ ಅಂದ್ರೆ ಇದು ಹಸಿರು ಮಿಶ್ರಿತ ಬಾಪದ ಕಲ್ಲು. ಇದನ್ನ ಇಲ್ಲಿ ಎಷ್ಟು ಸೂಕ್ಷ್ಮತೆ ಅಂದ್ರೆ ನೀವು ಸಣ್ಣ ಸಣ್ಣ ಮೂರ್ತಿಗಳನ್ನ ಸಹ ಇಲ್ಲಿ ಅತ್ಯಂತ ಸೂಕ್ಷ್ಮ ಕೆತ್ತನೆ. ಈ ತರದ ಕೆತ್ತನೆ ಪ್ರಪಂಚದ ಯಾವ ದೇವಸ್ಥಾನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೂಕ್ಷ್ಮ ಕೆತ್ತನೆ ಇದೆ. ಮತ್ತೆ ಇಲ್ಲೆಲ್ಲ ಚಿಸಲ್ಡ್ ವರ್ಕ್ ಇದೆ. ಅಂದ್ರೆ ಇದನ್ನ ಏನ್ ಟೂಲ್ಸ್ ಬಳಸಿ ಮಾಡಿದ್ವಿ ನಾವು ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಈಗ ನಾವು ಏನಾದ್ರು ಮಾಡ್ಬೇಕಂದ್ರೆ ಈಗ ಅಚ್ಚು ಯೂಸ್ ಮಾಡ್ತೀವಿ. ಇದನ್ನ ಜಸ್ಟ್ ಯಾವ ತರ ಟೂಲ್ಸ್ ಬಳಸಿದ್ರು ಅಂತ ಗೊತ್ತಾಗಿಲ್ಲ. ಆನಂತರ ಇದಕ್ಕ ಈ ಕಲ್ಲು ಏನೈತಲ್ಲ, ಇದಕ್ಕೆ ಕ್ಲಿರಿಯೋಟಿಕ್ ಸಿಸ್ಟಮ್ ಹೇಳ್ತೀವಿ. ಇದು ಭೂಮಿಯಿಂದ ತೆಗೆದಾಗ ತುಂಬಾ ಸ್ಮೂತ್ ಆಗಿರುತ್ತೆ. ಒನ್ಸ್ ಇದನ್ನ ಕೆತ್ತನೆ ಕೆಲಸ ಮಾಡಿ ಇನ್ಸ್ಟಾಲ್ ಮಾಡಿದಾಗ ಅಂದ್ರೆ ನಿಲ್ಸಿದಾಗ ಇದು ಬಿಸಿಲು ಗಾಳಿ ಮಳೆಗೆ ಎಕ್ಸ್ಪೋಸ್ ಆಗುತ್ತೆ, ನೇಚರ್ಗೆ ಎಕ್ಸ್ಪೋಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಇದು ತುಂಬಾ ಹಾರ್ಡ್ನೆಸ್ ಪಡಿತೀವಿ. ಅಂದ್ರೆ ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ ತುಂಬಾ ಗಟ್ಟಿತನವನ್ನ ಪಡ್ಕೊಳುತ್ತೆ. ಅದು ಎಷ್ಟು ಗಟ್ಟಿತನ ಅಂದ್ರೆ ಜಸ್ಟ್ ಲೈಕ್ ಮೆಟಲ್. ಈ ಶಬ್ದವನ್ನ ನೀವು ನೋಡ್ಬೋದು, ಮೆಟಲ್ ತರ ಇದು ಶಬ್ದ ಮಾಡುತ್ತೆ. ಕಲ್ಲು ಅಷ್ಟು ಸ್ಮೂತ್ ಇರೋದಕ್ಕೆ ಇವರು ಮೈನ್ಯೂಟ್ ಆಗಿ ಕೆತ್ತನೆ ಮಾಡಕ್ಕೆ ಈಸಿ ಆಯ್ತು. ಆನಂತರ ಇದನ್ನ ಇದು ಬಿಸಿಲು ಗಾಳಿ ಮಳೆಗೆ ತುಂಬಾ ಹಾರ್ಡ್ನೆಸ್. ಸೊ ಹೀಗಾಗಿ ಈ ತರದ ಕಲ್ಗಳನ್ನ ಅವರು ಬಳಸ್ತಾರೆ. ನಂತರ ಈ ನವರಂಗದಲ್ಲಿ ಪಾಠ ಪ್ರವಚನಗಳು, ನಂತರ ಕೀರ್ತನೆ, ಈ ತರ ಭಜನೆ ಮಾಡುವಂತ 56 ಕಂಬ ಇತ್ತು ಮುಂಚೆ. ಇವತ್ತು ಉಳ್ಕೊಂಡಿರೋದು 26 ಕಂಬ. ಕಕ್ಷಾಸನ ಅಂತ ಹೇಳ್ತೀವಿ ನಾವು. ಕಕ್ಷೆ ಅಂದ್ರೆ ಹೊರಗಡೆ ಕೂರುವಂತ ಸ್ಥಾನ. ನಿಂತ್ಕೊಂಡು ಅಲ್ಲಿ ಮಧ್ಯದಲ್ಲಿ ಯಾರಾದ್ರೂ ನೃತ್ಯ ಮಾಡ್ತಾರೆ ಅಥವಾ ಯಾರಾದ್ರೂ ನಿಂತ್ಕೊಂಡು ಏನಾದ್ರು ಪ್ರವಚನಗಳನ್ನು ಮಾತಾಡಿದ್ರೆ ಅಲ್ಲಿ ಮಾಡುವಂತವ್ರು ಎಲ್ಲರಿಗೂ ಕಾಣಿಸ್ತಾರೆ. ಯಾವುದೇ ಕಂಬನು ಅಡ್ಡಿ ಆಗ್ತದೆ. ಅಷ್ಟು ವೈಜ್ಞಾನಿಕವಾಗಿ ಕಟ್ಟಿರುವಂಥದ್ದು. ಇದನ್ನ ನಾವು ಮುಖಮಂಟಪ. ಇವತ್ತು 26 ಕಂಬ ಉಳ್ಕೊಂಡು 56ರಲ್ಲಿ 26 ಕಂಬ ಉಳ್ಕೊಂಡ್ರೆ ಈ ದೇವಸ್ಥಾನವನ್ನ ಬಿಟ್ಟಲು ಸಹ ಮಹಾದೇವ ದಂಡನಾಯಕ ಏನ್ ಮಾಡ್ತಾನೆ, ಈ ಪ್ರಾಂಗಣದಲ್ಲಿ 11 ದೇವಸ್ಥಾನಗಳನ್ನು ಕಟ್ತಾನೆ. ಈ ಸರೌಂಡಿಂಗ್ 11 ದೇವಸ್ಥಾನ. ಅದರಲ್ಲಿ ಒಂದು ಸಂಪೂರ್ಣ ನಾಶ ಆಗಿದೆ. ಈಗ ಉಳ್ಕೊಂಡಿರೋದು 10 ದೇವಸ್ಥಾನಗಳು. 10ರಲ್ಲಿ 7 ದೇವಸ್ಥಾನಗಳು ಮಾತ್ರ ಶಿವಲಿಂಗ ಇದೆ. ಅದು ಸಾಕಷ್ಟು ಭಗ್ನ ಆಗಿರೋದ್ರಿಂದ ಅವ್ರು ಯಾವಕ್ಕೂ ಮೂರ್ತಿ ಪೂಜೆ ಇಲ್ಲ. ಸೊ ಬೇರೆ ಬೇರೆ ಹೆಸರಿಲ್ಲ, ಬೇರೆ ಹೆಸರಿಲ್ಲ, ಅಂದ್ರೆ ಪರಿವಾರ ದೇವಸ್ಥಾನ ಅಂತ ಅದನ್ನೆಲ್ಲ ಮಾಡಿ. ಅದನ್ನ ಬಿಟ್ಟು ಸಹ ಇನ್ನು 3 ಉಳಿದಂಥದ್ದು. ಅದರಲ್ಲಿ ಒಂದು ಮೂರ್ತಿನಾರಾಯಣ ದೇವಸ್ಥಾನ, ಚಂದ್ರಲೇಶ್ವರಿ ದೇವಸ್ಥಾನ ಮತ್ತು ಕಾಲಭೈರವ ದೇವಸ್ಥಾನ. ಯಾಕೆ ಆ 3 ಕಟ್ಸಿದ್ನಂದ್ರೆ ತಾಯಿಯ ಹೆಸರು ಚಂದ್ರಲೇಶ್ವರಿ, ತಂದೆಯ ಹೆಸರು ಮೂರ್ತಿನಾರಾಯಣ ಮತ್ತು ಕಾಲಭೈರವ. ಯಾಕಂದ್ರೆ ಆತ ತುಂಬಾ ಪರಾಕ್ರಮಶಾಲಿ ಆಗಿರ್ತಾನೆ. ಹಾಗಾಗಿ ಕಾಲಭೈರವ ದೇವಸ್ಥಾನವನ್ನು ಕಟ್ಟಿರ್ತಾನಂತ. ಸೊ ಇವತ್ತು ಯಾವ್ದ್ರಲ್ಲಿ ಮೂರ್ತಿಗಳು ಉಳ್ಕೊಂಡಿಲ್ಲ. ಅವೆಲ್ಲ ಚರ್ಮ ಸುಳಿದಂತ ಇವು ಉಳ್ಕೊಂಡಿಲ್ಲ ಅಷ್ಟೇ. ಸ್ಕಿನ್ ಔಟ್ ಆಗಿರುವಂತ ಕೆಲವೊಂದಿಷ್ಟು ದೇವಾಲಯಗಳು ಉಳ್ಕೊಂಡಿಲ್ಲ ಅಷ್ಟೇ. ಹೊತ್ತು ಅವನಿಗೆ ರಿಕಗ್ನೈಸ್ ಮಾಡಕ್ಕೆ ಆಗ್ತದೆ. ಸೊ ಅದನ್ನ ಬಿಟ್ಟು ಸಹ ಮಹಾದೇವ ದಂಡನಾಯಕ ಮಾಡ್ತಾರೆ. ಇಲ್ಲೊಂದು ಮಂಟಪ ಕಾಣುತ್ತಲ್ಲ, ಇದು ನೃತ್ಯ ಮಂಟಪ ಅಂತ. ಈ ನೃತ್ಯ ಮಂಟಪದಲ್ಲಿ ನಾವು ಹಿಂದೂ ಸಂಪ್ರದಾಯ ಸನಾತನ ಧರ್ಮದ ಪ್ರಕಾರ ನಾವು ಪೂಜೆ ಮಾಡ್ಬೇಕಂದ್ರೆ ಷೋಡಶೋಪಚಾರ ವಿಧಾನದಿಂದ ಪೂಜೆ ಮಾಡ್ತೀವಿ. ಷೋಡಶೋಪಚಾರ ಅಂದ್ರೆ 16 ತರದ ಪೂಜೆಗಳನ್ನು ಮಾಡ್ತೀವಿ. ಅದರಲ್ಲಿ ಸೇವೆಗಳನ್ನು ಇರ್ತವೆ. ಅದರಲ್ಲಿ ಸಂಗೀತ ಸೇವೆ, ನೃತ್ಯ ಸೇವೆ, ಭಜನೆ ಸೇವೆ, ಗಾಯನ ಸೇವೆ, ಈ ತರ. ಅದರಲ್ಲಿ ಒಂದು ನೃತ್ಯ ಸೇವೆ ನಿಂತು ಒಬ್ಬ ನರ್ತಕಿ ಈ ಭಾಗದಲ್ಲಿ ನಿಂತ್ಕೊಂಡು ನೃತ್ಯ ಮಾಡ್ಬೋದು. ಸಾಯಂಕಾಲ ಮಹಾಮಂಗಳಾರತಿ ಆಗ್ತಾರೆ. ಸೊ ಹೀಗಾಗಿ ಅದನ್ನು ನೃತ್ಯ ಮಂಟಪ ಅಂತ. ಇಲ್ಲಿ ಇದನ್ನ ನಾವು ಈ ದೊಡ್ಡ ಮಂಟಪ ಕೊಡುತ್ತೆ. ಆ ಮಂಟಪ ಸರಸ್ವತಿ ಇಲ್ಲಿರುವಂತಹ ಸಕಲ ಆಗಮಿಕರು, ಸಂಸ್ಕೃತಿ ಸರಸ್ವತಿ ಪೂಜೆ ಮಾಡಲಿಕ್ಕೆ ಮಠವನ್ನು ಕಟ್ಟಿಸ್ತಾರೆ. ಇಲ್ಲಿರುವಂತಹ ಎಲ್ಲರೂ ಪ್ರಕಾಂಡ ಪಂಡಿತರಾಗಿದ್ರು, 64 ವಿದ್ಯೆಗಳನ್ನು ಕೊಂಡಂತವರಾಗಿದ್ರು. ಸ್ವತಃ ಮಹಾದೇವ ದಂಡನಾಯಕ ಕನ್ನಡದ ಸಂಧಿ ವಿಗ್ರಹಿ ಅಂತ ಹೇಳಿ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಬಿರುದನ್ನು ಪಡೆದಿದ್ರು. ಯಾಕೆಂದ್ರೆ ಆತ ಒಬ್ಬ ಕನ್ನಡದ ಕನ್ನಡದ ವ್ಯಾಕರಣ ಪಂಡಿತ ಮತ್ತು ಸಂಸ್ಕೃತ ಪಂಡಿತ. ಕನ್ನಡದಲ್ಲಿ ಅವರು ಅಷ್ಟು ಪರ್ಟಿಕ್ಯುಲರ್ ಆಗಿ ವ್ಯಾಕರಣವನ್ನ ಅತ್ಯಂತ ಅದ್ಭುತವಾಗಿ ವ್ಯಾಕರಣವನ್ನ ಅಭ್ಯಾಸ ಮಾಡಿದಂತ. ಹಾಗಾಗಿ ಆತನಿಗೆ ಕನ್ನಡದ ಸಂಧಿ ವಿಗ್ರಹಿ ಅಂತ ಹೇಳಿ ಆತನಿಗೆ ಬಿರುದನ್ನು ಕೊಟ್ಟಿರ್ತಾರೆ. ಈ ದೇವಸ್ಥಾನದ ಹಿಂದ್ಗಡೆ ಆನಂತರ ನೀವು ತೋರಿಸ್ಬೇಕು. ಈ ದೇವಸ್ಥಾನದ ಹಿಂದ್ಗಡೆ ಒಂದು ಸ್ಟೆಪ್ ವೆಲ್ ಇದೆ, ಪಾವಟಿಗೆ ಭಾವಿ. ಅದಕ್ಕೆ ನಾವು ಕೀಲುಗೊಂಡ ಆಗ್ತಿದ್ವಿ. ಅದರ ವಿಶೇಷ ಏನಂದ್ರೆ ಈ ದೇವಸ್ಥಾನದ ಇನ್ವರ್ಟೆಡ್ ಇಮೇಜ್. ಈ ದೇವಸ್ಥಾನವನ್ನ ಉಲ್ಟಾ ಮಾಡಿ ಅದ್ರಲ್ಲಿ ಹಾಕಿದ್ರೆ ಅದು ಫಿಕ್ಸ್ ಆಗ್ತೇವೆ, ಅದರೊಳಗೆ ಕೂಡುತ್ತದೆ. ಸೊ ಹಾಗಾಗಿ ಅಂದ್ರೆ ಇದು ಕಲ್ಪನೆ, ನಾವು ಹಾಕಿ ಬಿಡ್ಬೋದು.
ಕಲ್ಪನೆ ಆ ತರಹದ ಸಿಸ್ಟಮೆಟಿಕ್ ಆಗಿ ಕಟ್ಟಿರುವಂತದ್ದು. ಅಂದ್ರೆ ಈ ಇದ್ರದ್ದು ಬೇಸಿಕ್ ಸ್ಟ್ರಕ್ಚರ್ ಮತ್ತು ಇದರಲ್ಲಿ 4 ಭಾಗಗಳನ್ನ ಅಲ್ಲಿ ಅಲ್ಲಿ build ಮಾಡಿ. ಹಾ. ಅದನ್ನ ನೀರಿರೋ Inverted ಭಾಗವನ್ನ ಆಗಿ. ನೀರಿರೋ ಭಾಗವನ್ನ ನಾವು ಗೋಪುರದ ಭಾಗ ಅನ್ಕೊಂಡ್ರೆ ಮುಂದಿನ ಸುಖನಾಸಿ ನವರಂಗ ನವರಂಗ, ಮುಖ. ಮುಖ. ಹೀಗೆ 4 ಭಾಗಗಳನ್ನ ವಿಂಗಡಣೆ ಮಾಡಿ ಅದನ್ನು ಕಟ್ಟಿರುವಂತದ್ದು. ಅದಕ್ಕೆ ನಾವು ಕೀಲಗೊಂಡ ಅಂತ ಇದು ಶಿವತೀರ್ಥ ಅಂತ. ಈ ಶಿವತೀರ್ಥಕ್ಕೆ ಯಾಕೆ ವಿಶೇಷ ಒಂದು ಹೆಸರು ಬಂತಂದ್ರೆ ಮಹಾದೇವ ದಂಡನಾಯಕ ಇಲ್ಲಿ ಬರಗಾಲ ಬಿದ್ದಾಗ ಮಹಾದೇವನನ್ನ ಕುರಿತು ತಪಸ್ಸು ಮಾಡ್ತಾರೆ. ಆ ತಪಸ್ಸಿನ ಫಲವಾಗಿ ಇದು ನೀರು ತುಂಬುತ್ತಾರೆ. ಆ ನೀರು ತುಂಬಿದಾಗ ಇದೇ ನೀರು ಗಂಗೆಯ ಬಾಯಿಂದ ಜಲೋದ್ಗಮವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಪವಿತ್ರವಾದಂತ ಜಲ. ಇದೇ ಜಲದಿಂದ ಮಹಾದೇವನಿಗೆ ಅಭಿಷೇಕ ಆಗ್ತಾ ಇತ್ತು ಮುಂಚೆ. ಇವತ್ತು ಕಂಟಾಮಿನೇಟ್ ಅದು ಯಾರು ಬಳಸ್ತಾ ಇಲ್ಲ. ಸೊ ಇವತ್ತು ಅದು ಎನ್ಕ್ರೋಚ್ಮೆಂಟ್ ಆಗಿರುವಂತದ್ದು. ಅಲ್ಲಿ ಸುಮಾರು 60 ಆನೆಗಳು ಏಕಕಾಲದಲ್ಲಿ ಜಲಕ್ರೀಡಾ ಮಾಡಬೇಕು. ಅಷ್ಟು ದೊಡ್ಡದಾದಂತ ಶಿವತೀರ್ಥ ಅದು ಇವತ್ತು ಸಣ್ಣದಾಗಿದೆ. ಅಂದ್ರೆ ಸ್ವಲ್ಪ ಒತ್ತುವರಿ ಒತ್ತುವರಿ ಇನ್ನು ಮುಂದಿನ ದಿನಮಾನಗಳು ಆಗ್ಬಹುದು. ಸೊ ಇಷ್ಟು ಈ ದೇವಸ್ಥಾನದ ಇತಿಹಾಸ. ಮತ್ತು ನಾವು ಶ್ರೀಕಾಂತ್ ಪೂಜಾರ್ ಅಂತ ನಾವು ಈ ದೇವಸ್ಥಾನಕ್ಕೆ 8 ತಲೆಮಾರಿನಿಂದ ಅರ್ಚಕರು. ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತದ್ದು. ನಮ್ಮ ದಾಖಲೆ ಇರುವ ಪ್ರಕಾರ ನಾವು 8 ತಲೆಮಾರಿನಿಂದ ಇದಕ್ಕೆ ಅರ್ಚಕರು. ಮತ್ತು ಇನ್ನೊಂದು ಈ ಶಾಸನ ಹೇಳುವ ಪ್ರಕಾರ ಏನಂದ್ರೆ ನಾವು ಮಹಾದೇವ ದಂಡನಾಯಕನ ವಂಶಜರು ಕೂಡ. ಅದರಲ್ಲಿ ಆತನ ಗೋತ್ರ ಅತ್ರಿ ಗೋತ್ರ, ನಮ್ದು ಅತ್ರಿ ಗೋತ್ರ. ಮತ್ತು ಮಹಾದೇವ ದಂಡನಾಯಕನಿಗೆ ಕುಲದೈವ ಸನ್ನತಿ ಚಂದ್ಲಾಪರಮೇಶ್ವರಿ. ಈ ಚಿತ್ತಾಪುರ ತಾಲೂಕು ಸನ್ನತಿ ಚಂದ್ಲಾಪರಮೇಶ್ವರಿ ಆತನಿಗೆ ಕುಲದೈವ, ನಮ್ದು ಸಹ ಕುಲದೈವ. ಮತ್ತು ಚಂದ್ರಲಾ ಪರಮೇಶ್ವರಿ ಆತನ ತಾಯಿ ಹೆಸರು ಕೂಡ. ಹೀಗಾಗಿ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನವನ್ನು ಆತ ಕಟ್ಟಿರ್ತಾರೆ. ಸೊ ಹೀಗಾಗಿ ನಾವು ಆತನ ವಂಶಸ್ಥರು ಕೂಡ. ಸೊ ಒಂದು ದಾಖಲೆ ಇರೋ ಪ್ರಕಾರ 8 ತಲೆಮಾರಿನಿಂದ ನಾವು ಸರಸ್ವತಿ ಮಠದಲ್ಲಿ ಇರುವಂತಹ ಶಾಸನ ಇದೆ. ಅಲ್ಲಿ ಅದು 98 ಸಾಲಿನ ಶಾಸನ ಇದೆ. ನೀವು ತೋರಿಸ್ತೀನಿ. ಇದು ಇಟ್ಟಿಗೆಯ ಶಾಸನ ಅಂತಾನೆ ಪ್ರಸಿದ್ಧ ಆಗಿದೆ. ಇದು 98 ಸಾಲಿನ ಶಾಸನ ಇದೆ. ಇದು ಸಂಸ್ಕೃತ ಮಿಶ್ರಿತ ಹಳೆಗನ್ನಡ ಭಾಷೆಯಲ್ಲಿ ಇಲ್ಲಿ ಸೂರ್ಯ ದಿನ ಆ ಕಡೆ ಚಂದ್ರ, ಅಂದ್ರೆ ಆ ಚಂದ್ರ ಅರ್ಥವಾಗಿ ಈ ಭೂಮಿಯ ಮೇಲೆ ಸೂರ್ಯ ಚಂದ್ರ ಇರೋವರೆಗೂ ಈ ದೇವಸ್ಥಾನ ಉಳಿಲಿ ಅಂತ ಹೇಳಿ ಅದನ್ನ ಸಂಕೇತವಾಗಿ ಅದನ್ನ ಕೆತ್ತಲಾಗುತ್ತೆ. ಮತ್ತು ಇಲ್ಲಿ ಸವತ್ಸ ಗೋ ಮತ್ತು ಆಕಳ ಮತ್ತು ಕರು ಇರುವಂತದ್ದು. ಅಲ್ಲಿ ಆ ಕಡೆ ಭಾಗದಲ್ಲಿ ನಂದಿ, ಈ ಕಡೆ ಬ್ರಹ್ಮ, ಆ ಕಡೆ ವಿಷ್ಣು, ಮಧ್ಯದಲ್ಲಿ ಶಿವ. ಅಂದ್ರೆ ತ್ರಿಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಇದನ್ನ ನಡೆದಿರ್ತಾನೆ. ಮೊಟ್ಟ ಮೊದಲಿಗೆ ಇದು ಓಂ ನಮಃ ಶಿವಾಯ ನಮಃ ಇಲ್ಲಿಂದ ಪ್ರಾರಂಭ ಆಗುತ್ತೆ ಇದು ಈ ಬರವಣಿಗೆ. ನಂತರ ಇಲ್ಲಿ ಈ ಶಾಸನದ ಕವಿ ಕಲ್ಯಾಣ ಚಾಲಕರ 6ನೇ ವಿಕ್ರಮಾದಿತ್ಯನ ತುಂಬಾ ಹೊಗಳ ಬರೀತಾರೆ. ಆತನೊಬ್ಬ ಚಕ್ರವರ್ತಿ, ಶಕಪುರುಷ, ಮತ್ತು ಸುಮಾರು ನಮ್ಮ ದೇಶದ ಮುಕ್ಕಾಲು ಭಾಗ ಭೂಭಾಗವನ್ನು ಆಳಿದಂತ ಒಬ್ಬ ಚಕ್ರವರ್ತಿ, ಅತ್ಯಂತ ಪರಾಕ್ರಮಶಾಲಿ ಅಂತ ಹೇಳಿ ಆತನನ್ನು ಹೊಗಳ್ತಾರೆ. ನಂತರ ಮಹಾದೇವ ದಂಡನಾಯಕ, ಈ ಇಟ್ಟಿಗೆಯನ್ನು ಆಳಿದಂತಹ ಮಹಾದೇವ ದಂಡನಾಯಕ ಕಲ್ಯಾಣ ಚಾಲಕರ 6ನೇ ವಿಕ್ರಮಾದಿತ್ಯನಿಗೆ ತುಂಬಾ ಪರಮಾತ್ಮನಾಗಿದ್ದ, ತುಂಬಾ ಆತ್ಮೀಯ ಮಿತ್ರನಾಗಿದ್ದ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಈ ಮಹಾದೇವ ದಂಡನಾಯಕನನ್ನ ಕೇಳಿ ಮಾಡ್ತಾ ಇದ್ದ. ಅಷ್ಟು ಪ್ರಕಾಂಡ ಪಂಡಿತನಾಗಿದ್ದ ಮತ್ತು ಅಷ್ಟು ಆಪ್ತ ಮಿತ್ರನಾಗಿದ್ದ. ನಂತರ ಆತನಿಗೆ ಕನ್ನಡದ ಸಂಧಿ ವಿಗ್ರಹಿ, ಮಹಾದಂಡಾಧಿನಾಥ ಅಂತೇಳಿ ಬಿರುದನ್ನು ಕೊಡ್ತಾರೆ. ನಂತರ ಇಲ್ಲಿರುವಂತಹ 400 ಜನ ಬ್ರಾಹ್ಮಣರು, ಅವ್ರ ಬಗ್ಗೆ ಎಲ್ಲ ತುಂಬಾ ಹೊಗಳಿ ಬರ್ತಾರೆ. ಅವ್ರು ಎಷ್ಟೊಂದು ಪ್ರಕಾಂಡ ಪಂಡಿತರಾಗಿದ್ರು, 64 ವಿದ್ಯೆಗಳನ್ನು ಬಲ್ಲವರಾಗಿದ್ರು, ಚತುರ್ವಿಧ ವೇದಗಳನ್ನು ಬಲ್ಲವರಾಗಿದ್ರು. ಅದನ್ನೆಲ್ಲರ ಬಗ್ಗೆ ತುಂಬಾ ಹೊಗಳಿ ಬರೀತಾರೆ. ಮತ್ತು ಆ 400 ಜನ ಬ್ರಾಹ್ಮಣರಲ್ಲಿ ನಮ್ದೊಂದೇ ಕುಟುಂಬ ಇವತ್ತು ಉಳ್ಕೊಂಡಿದೆ. 399 ಫ್ಯಾಮಿಲೀಸ್ ಅದು ಎಲ್ಲಿದೆ ಎಕ್ಸ್ಟೆಂಟ್, ಅದು ಎಲ್ಲಿದೆ ಬಟ್ ನಮ್ದೊಂದು ಉಳ್ಕೊಂಡಿದೆ. ನಾವು ಇದಕ್ಕೆ ಧರ್ಮಾಧಿಕಾರಿಗಳು ಮತ್ತು ಸೇವಾ ಪೂಜಾ ಮಾಡುವುದು. ನಂತರ ಇಲ್ಲಿ ಮಹಾದೇವ ದಂಡನಾಯಕನ 5 ಜನ ವಂಶಸ್ಥರ ಬಗ್ಗೆ ಬರೀತಾರೆ. ಅವರ ಗೋತ್ರ ಯಾವುದು, ಅವರು ಯಾವ ಇದರಿಂದ ಬಂದ್ರು, ಅದೆಲ್ಲ ಬಗ್ಗೆ ತುಂಬಾ ಹೊಗಳಿ ಬರೀತಾರೆ. ನಂತರ ಕೊನೆಯ 4 ಸಾಲಿನಲ್ಲಿ ಇಲ್ಲಿರುವಂತ ಆಸ್ತಿ ಎಷ್ಟಿತ್ತು ಅಂತ, ಈ ದೇವಸ್ಥಾನದ ಆಸ್ತಿ ಎಷ್ಟಿತ್ತು ಅಂತ ಕೊನೆಯ ಕಾಲದಲ್ಲಿ ಮಹಾದೇವ ದಂಡನಾಯಕ ಸಂಗಮದೇವ ಅನ್ನುವಂಥವನಿಗೆ ಇದನ್ನೆಲ್ಲ ಬಿಟ್ಕೊಟ್ಟು ಹೋಗ್ತಾರೆ ಈ ಆಡಳಿತ ವ್ಯವಸ್ಥೆಯನ್ನ. ಅವಾಗ 500 ಖಂಡಗ ಬೀಜ ಬಿತ್ತುವಷ್ಟು ಜಮೀನು ಇತ್ತು ಅಂತ ಹೇಳಿದ್ರು. ಒಂದು ಖಂಡಗ ಅಂದ್ರೆ 40 ಚೀಲ ಬೀಜ, 2 ಲಕ್ಷ ಚೀಲ ಬೀಜ ಬಿತ್ತುವಷ್ಟು ಜಮೀನು ಇತ್ತು ಅಂತ ಇದು ದೇವಸ್ಥಾನದ್ದು. ಸೊ ಇವತ್ತು ಸ್ವಲ್ಪ ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿ ಸ್ವಲ್ಪ ಉಳ್ಕೊಂಡು. ಇದು ಯಾವ ಕವಿ ಬರ್ದಿರೋದು ಶಾಸನ ಅಂತ ಅದ್ರ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಬರೀ ಇವಾಗ ರಾಜರ ಬಗ್ಗೆ ಮತ್ತೆ ತನ್ನ ಯಾವ ಆಡಳಿತ ವ್ಯವಸ್ಥೆ ಮಹಾದೇವನ ಕಾಲಾನಂತರ ಬರೆದಿರೋ ಶಾಸನ. ಹೌದು, ಕಂಪ್ಲೀಟ್ ಆಗಿ ಹಾಗೆ ಇರ್ತದೆ ಮುಂಚೆ. ಅದು ಕಾಲಾನಂತರದಲ್ಲಿ ಇಲ್ಲಿ ಗಾಳಿ ಆದಾಗ ಅದೆಲ್ಲ ನಾಶ ಆದ್ಮೇಲೆ ಇಲ್ಲಿ ಕಂಪ್ಲಿ ಅಂತ ಊರಿದೆ,
ಕಂಪಿಲಿಯನ್ನ 16ನೇ ಶತಮಾನದಲ್ಲಿ ಕಂಪಿಲರಾಯ ಅಂತ ಹೇಳಿ ಆಳ್ತಾ ಇದ್ದ. ಆತ ಇದನ್ನ ರಿನೋವೇಷನ್ ಮಾಡಿ ಅದು ಮೇಲಿಂದ ಮೇಲಿಂದ ಅಷ್ಟೇ ಅದನ್ನ ಈ ವಿಜಯನಗರ ಸಾಮ್ರಾಜ್ಯದಲ್ಲಿರುವಂತ ವೇಟ್ಲೆಸ್ ಇಟ್ಟಂಗಿಗಳು ಆ ಇಟ್ಟಂಗಿಯಿಂದ ಅವರು ನಂತರ ಇಲ್ಲೇನು ಅವ್ರದ್ದು ಆಳ್ವಿಕೆ ಇರಲಿಲ್ಲ. ಅದೇನ್ ಮಾಡ್ತಾನೆ, ಇಲ್ಲಿ ರಿನೋವೇಷನ್ ಮಾಡ್ತಾನೆ. ಇಲ್ಲಿ ಕೆಲವೊಂದಿಷ್ಟು ಯಾವ್ಯಾವ ಹಾಳಾಗಿರ್ತಾವ ಅವನ್ನೆಲ್ಲವನ್ನ ಮತ್ತೆ ಅವು ಯಾವ ರೀತಿ ಇತ್ತು ಅದನ್ನ ರೀಸೆಟ್ ಮಾಡ್ತಾನೆ. ಇವತ್ತು ಅದು ಮಾಡ್ಸಿರೋದಕ್ಕೆ ಒಂದ್ ಸ್ವಲ್ಪ ಲುಕ್ ಉಳಿದಿದೆ ಅನ್ಕೋ.